ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗಾಯ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬೈಕಿಂದ ನೋಡ್ರಿ ಗಾಯ್ಸ್. ನನ್ನ ತಮ್ಮನ್ನ ಸ್ಕೂಲಿಗೆ ಬಿಟ್ಟು ಹೋಗ್ತಾ ಇದ್ದೀನಿ. ನಮ್ಮ ಸ್ಕೂಲ್ಗೆ ಹೋಗ್ಬಿಟ್ಟು ಹಾಸ್ಟೆಲ್ ನೋಡ್ಕೊಂಡು ನಮ್ಮ ಮ್ಯಾಮ್ ಮಾತಾಡಿಸ್ಕೊಂಡು ಬರ್ಬೇಕು. ಔಷಧಿ ತಗೊಂಬರ್ಬೇಕು, ಗೊಬ್ಬರ ತಗೊಂಬರ್ಬೇಕು. ಔಷಧಿ ಅಲ್ಲ ಗೊಬ್ಬರ. ಬೆಳಗೂರಿಗೆ ಹೋಗ್ಬೇಕು. ಇವತ್ತು ತುಂಬ ಕೆಲಸ ಇದೆ. ಇದೇ ನಮ್ಮ ಸ್ಕೂಲು ನೋಡ್ರಿ. ಇದು ನಮ್ಮ ಹಾಸ್ಟ್ಲು. ನಾ ಇದ್ದಿದ್ದು ರೂಮ್ ನೋಡ್ರಿ. ಫಸ್ಟಿಗೆ ಇಲ್ಲಿದ್ದೆ ಆ ಕಡೆ ಸೈಡು. ಇದು ಹಿಂಗೆಲ್ಲ ಇರಲಿಲ್ಲ. ಆಮೇಲೆ ಆ ಕಡೆ ಸೈಡ್ ಇದ್ದೆ. ಇವಾಗ ನನ್ನ ತಮ್ಮ ಇಲ್ಲವನೇ. ಹೆಂಗಿದ್ದೀನಿ ನೋಡ್ರಿ. ಟ್ರೈನಲ್ಲಿ ಮನೆಗೆ ಹೋಗ್ತಾ ಇದ್ದೀನಿ. ಗೊಬ್ಬರ ತಾಂಬರಕ್ಕೆ ಹೋಗಿದೆ. ಗೊಬ್ಬರ ತಾಂಬರಕ್ಕೆ ಹೋಗಿ ಅಜ್ಜಿ ಊಟನೇ ಮಾಡಿಲ್ಲ. ಇನ್ನು ಅಲ್ಲಿ 11 ಗಂಟೆ ಆಯಿತು, 11:30 ಆಯಿತು. ಊಟನೇ ಮಾಡಿಲ್ಲ, ಟಿಫನ್ ಮಾಡಿಲ್ಲ. ಟಿಫನ್ನೇ ಮಾಡಿಲ್ಲ. ಇವಾಗ ಹೋಗಿ ಮಾಡ್ಬೇಕು. ನಿನ್ನೆ ಏನಾಯ್ತಂದ್ರೆ ಬನ್ನೇ ಹೋಗಿದ್ನಲ್ಲ, ಅದು ಬಂದ್ಬಿಟ್ಟು ಇದೇನೋ ಇದಾಯ್ತೇನು. 11 ಗಂಟೆಗೆ ಊಟ ಮಾಡಿದ್ದು. ಎಷ್ಟು 11:30 ಆಗಿತ್ತು. ಅವಾಗ ಊಟ ಮಾಡಿದ್ನಾ. ಅವಾಗ ಊಟ ಮಾಡಿದ್ದು ತಿಂಡಿ ಮಾಡಿದ್ರಲ್ಲ, ಊಟ ಮಾಡಿದ್ನ ಬನ್ನೆಯಲ್ಲಿ. ಅದಕ್ಕೆ ಇವಾಗ ಹೋಯ್ತಾ ಇದ್ದೀನಿ. ಬೆಳಗ್ಗೆ ಎದ್ದಿದ್ದು ನೋಡಿದ್ರೆ 9 ಗಂಟೆ. ಇದು ಬಿದ್ದೋದು. ಆಮೇಲೆ ಮನೆಗೆ ಹೋಗಿ ಸಿಗ್ತೀನಿ ತಡ್ರಿ. ಮನೆಗೆ ಹೋಗಿ ನಮ್ಮಮ್ಮ ಮೀಟಿಂಗೇನೋ ಹೋಗ್ತೀನಿ ಅಂತ ಮೀಟಿಂಗಿಗೆ ಹೋಗಿ ಬಿಟ್ಟು ಬರ್ಬೇಕಾರೆ ಬೋಂಡ ಎತ್ಕೊಂಡ್ಬಂದಿದ್ದೀನಿ. ಮೊಟ್ಟೆ ಬೋಂಡ. ಇಲ್ಲಿ ಹೊಲ್ದಾಗ ಹಂಗೆ ನೇಚರ್ ನೋಡ್ಕೊಂಡು ತಿನ್ಕೊಂಡು ಬರೀ ನಮ್ದು ಅಡಿಕೆ ಗಿಡ ಹೆಂಗೈತೆ ತೋರಿಸ್ತೀನಿ. ಯಾವ ಲೆವೆಲಿಗೆ ಮಾಡಿಕ್ಕಿದ್ದೀವಿ ಅಂದರೆ ನಮ್ಮಪ್ಪ ಗೊಬ್ಬರ ಹಾಕಿಲ್ಲ ಗೈಸ್. 2 ವರ್ಷ ಆಗೈತೆ ನಿಜ. ನೋಡ್ರಿ ಬೆಳ್ಳಗೋಗಂಗೆ. ಹುಲ್ಲು ಬೇರೆ ತಗೊಂಬಂದ್ಬಿಟ್ಟವ್ರೆ, ರಾಗಿ ಹುಲ್ಲು ನೋಡ್ರಿ. ಹುಲ್ಲು ತಗೊಂಬಂದವ್ರೆ. ನಾವು ಇದಕ್ಕೆ ಬವಣೆ ಒಟ್ಟೋದು ಅಂತೀವಿ ಹುಲ್ಲನ್ನ. ಇಲ್ಲಿ ಬೋಂಡ ಐತೆ. ಇದು ನಮ್ಮ ಮಾವಿನ ಮರ ನೋಡ್ರಿ. ನಮ್ದು ಅಡಿಕೆ ಗಿಡ. ಇಷ್ಟೊಂದು 200 ಗಿಡ ಅವೇನೋ ಇದು ನೋಡ್ರಿ. ಏನು ಸಗದಾಗಿದೆ. ಹಿಂಗವೇ ನಮ್ಮ ಅಡಿಕೆ ಗಿಡ. ಒಂದೇ ಒಂಚೂರು ಗೊಬ್ಬರ ಕೊಟ್ಟಿಲ್ಲ ಗೈಸ್ ಇದಕ್ಕೆ ಕರೆಕ್ಟ್. ದನಗಳು ಬಿಟ್ಟಾಗ ದನ ಮೇಯ್ಬೇಕು. ದನಿನ ಗೊಬ್ಬರ ಅವೇ ಇಲ್ಲಿ ಸಗಣಿ ಇಕ್ತಾವಲ್ಲ, ಅದೇ ಗೊಬ್ಬರ. ಈ ಬೋಂಡ ತಿನ್ಕೊಂಬಿಟ್ಟು ಹೋಗೋಣ. ಎರಡು ದಿವಸ ಆಯ್ತು. ನಾನು ನಾಳೆ ಶನಿವಾರ ಬಂದಿದ್ದು ಊರಿಗೆ. ಇವತ್ತು ಬರ್ತಾಯಿದ್ದೀನಿ ಹೊಲಕ್ಕೆ. ಮೊನ್ನೆ ಏನೇನು ಅಜ್ಜಿ ಊರಿಗೆ ಹೋಗಿದೆ. ಶನಿವಾರ ಬಂದಿದ್ದ ದಿವಸ, ಭಾನುವಾರ ಏನೇ ಬಂದಿದ್ದು. ಆಮೇಲೆ ನೆನ್ನೆ ದಾಳಂಬ್ರೆ ಹತ್ರ ಹೋಗಿದೆ. ಇವತ್ತು ಇಲ್ಲಿ ಬಂದಿದ್ದೀನಿ. ನೋಡ್ಕೊಂಡು ಅಡ್ಡಾಡ್ಕೊಂಡು ಹೆಂಗೈತೆ ತಡ್ರಿ. ಅಲ್ಲೂ ಒಂದು ಸ್ವಲ್ಪ ತೋಟ ಐತೆ, ತೋರಿಸ್ತೀನಿ ನಮ್ಮದು. ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗೋದು ಗಾಯ್ಸ್. ನಾವು ಅಪ್ಪ ಹಾಕೈತಿದ್ದು. ನಾನು ಹಿಂಗೆ ಬರ್ತಾಯಿದ್ದೆ ನೋಡೋಣ ಯಾವನೋ ಹೋಗವ ಅಂತ. ಇದೊಂದು ಗಿಡ ಹೋಗಿತ್ತಿಲ್ಲಿ. ನಾನು ಅಂದ್ಕೊಂಡಿದ್ದೆ ಇದು ಹಾಕಿರಲ್ಲ, ಆಲ್ಮೋಸ್ಟ್ ಅಲ್ಲಿ ನಮ್ಮ ಅಪ್ಪ ಹಾಕಿರಲ್ಲ ಅಂತ ಅಂದ್ಕೊಂಡಿದ್ದೆ. ಹಾಕೈತೆ. ಮತ್ತೆ ಬೈತೀನಿ ಅಂತ ಗೊತ್ತಲ್ವ ಬಂದು. ಅದಕ್ಕೆ ನಮ್ಮಪ್ಪ ಹಂಗೆ ಗೈಸ್ ನಿಜವಾಳು. ಅಂದರೆ ಇನ್ನೊಂದು ಏನು ಗೊತ್ತಾ, ಅವ್ರಿಗೆ ಬೇಜಾನ್ ಕೆಲಸ ಇರ್ತಾವ. ಆವಾಗ ಅವ್ರು ಹಾಕಲ್ಲ, ಏನು ಮಾಡೋಂಗಿಲ್ಲ. ಅದಕ್ಕೆ ಯಾವನ ಹೋಗಿದ್ರೆ ಹಾಕಿ ಹೋಗೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ ಗೈಸ್. ನೋಡ್ರಿ, ಇದು ನಮ್ಮ ತೋಟನೇ. ಇಷ್ಟೇ. ಇಲ್ಲಿ ಇಷ್ಟ ಐತಿ, ಕೆಳಗಡೆ ಎಷ್ಟೈತಿ, ಆ ಕಡೆದು ಅಷ್ಟೇ. ಅವೆರಡು ನಮ್ಮ ಮುಂದೆ, ಅವೆರಡು ಮರ. ಯಾವುದು ಗೊತ್ತಾ, ಈ ಮರ ಮತ್ತು ಈ ಮರ. ನೋಡ್ರಿ ಹೆಂಗಾಗೋಯ್ತು. ಏನು ಸಖತ್ತಾಗಿ ಬಿಡೋದು ಗೊತ್ತಾ ಕಾಯಿ.
ಆದರೆ ನಮ್ಮ ಅಣ್ಣಾರು ಇದನ್ನ ಹಾಕೊಂಡವ್ರು, ಏನು ಸೌತೆ ಹಾಕೊಂಡವ್ರು. ಕೆಳಗಡೆ ಒಂದು ತೋಟ ಇದೆ, ಅಲ್ಲಿಗೆ ಹೋಗ್ಬೇಕಿನ್ನು ಅಡ್ಡ ಆಡ್ಕೊಂಡು ಹೋಗೋದು. ನನಗೆ ಇನ್ನೊಂದು ಏನು ಗೊತ್ತಾ ಖುಷಿ, ಮರತ್ತಾಗೆಲ್ಲ ಈ ಥರ ಡ್ರಿಪ್ ಹಾಕಿಸ್ಬಿಟ್ಟಿದ್ದೀವಿ, ನೀರು ಹೋಯ್ತಾನೇ ಇರ್ತವೆ. ಆ ಅಡಿಕೆ ಗಿಡಕ್ಕೆ ಬಿಟ್ಟರು ನೀರು ಹೋಯ್ತವೆ, ಇಲ್ಲಿ ಬಿಟ್ಟರು ಅಲ್ಲಿಗೆ ನೀರು ಹೋಯ್ತವೆ. ಹಿಂಗೆ ಇಲ್ಲ ಅಂದರೆ ನಿಜವಾಗ್ಲೂ ಬಿಡಲ್ಲ ಗೈಸ್. ನಾ ಅಪ್ಪ ಅಂತ ಬಿಡೋದೇ ಇಲ್ಲ ನೀರು, ಅಂದರೆ ಬಿಡಲ್ಲ ಅಂದರೆ ಟೈಮ್ ಆಗಲ್ಲ ಗೈಸ್. ನಾನೇ ಇವಾಗ ಬಂದುಬಿಡ್ಬೇಕು ಅಂದ್ರೂ ಸುಮ್ಮನೆ ಟೈಮ್ ಇರೋಲ್ಲ. ಅದಕ್ಕೆ ಆ ಥರ ಡ್ರಿಪ್ ಹಾಕಿಸ್ಬಿಟ್ಟಿದ್ದೀವಿ ನೋಡಿರಿ. ಯಾರನ್ನ ಹಾಕ್ಸೋದಾದರೆ ನೀವು ಅಷ್ಟೇ ಆ ಥರ ಡ್ರಿಪ್ ಹಾಕಿಸ್ರಿ, ನೀರು ಬಿಡೋಕ್ಕಾಗಲ್ಲ ಅಂದರೆ. ಕೆಳಗಡೆನೂ ಹಾಕ್ಸೋದು, ತಡ್ರಿ ತೋರಿಸ್ತೀನಿ. ಇದು ನಮ್ಮ ತೋಟನೇ, ಇದು ಫುಲ್ ಲೇಕ್ ನೋಡ್ರಿ. ಮರ್ಮರಕ್ಕೆ ಹೇಳ್ರಿ ಈ ಥರ ಯಾರನ್ನ ಹಾಕ್ಸೋದಾರೆ ಹಾಕಿಸ್ರಿ, ಸಗದಾಗಿರ್ತದೆ. ಏನು ಗೊತ್ತಾ, ನಾವು ಇವಾಗ ಇಲ್ಲಿ ಬೋರ್ ಐತೆ ನಮ್ಮ ಅಣ್ಣವ್ರ ಒಳಗಡೆ. ನಮ್ಮದು ಅವ್ರದ್ದು ಜಾಯಿಂಟ್ ಬೋರ್ ಐತೆ, ನಮ್ಮದೊಂದು ಬೇರೆ ಐತೆ. ಅಲ್ಲಿ ಬೋರ್ ಐತಲ್ಲ ನೋಡ್ರಿ, ಎಲ್ಲೈತೆ ಗೊತ್ತಾ, ನೋಡ್ರಿ ಇಲ್ಲೊಂದು ಮನೆ ಕಾಣ್ತಾಯಿದ್ದು ನೋಡ್ರಿ, ಅಲ್ಲೈತೆ ಬೋರು. ಅಲ್ಲಿ ಅದೊಂದು ಸಲ ಮೋಟ್ರ್ ಆನ್ ಮಾಡಿದ್ರೆ ಇಲ್ಲಿ ಈ ತೋಟಕ್ಕೂ ನೀರು ಹೋಗ್ತೈತೆ, ಅಲ್ಲೂ ತೋರಿಸೋನಲ್ಲ ಅದಕ್ಕೂ ನೀರು ಹೋಗ್ತೈತೆ, ಅಲ್ಲೂ ಅಡಿಕೆ ಗಿಡಕ್ಕೂ ನೀರು ಹೋಯ್ತದೆ, ಮೂರಕ್ಕೂ ಒಂದೇ ಸಲ ಹೋಯ್ತದೆ. ನೀರು ಬಿಡೋ ಅಂಥ ಅವಶ್ಯಕತೆಯೇ ಇಲ್ಲ, ಅದಕ್ಕೆ ಹಾಕಿಸ್ಬಿಟ್ಟಿದೆ. ಹಂದಿ ನೋಡ್ರಿ ಹೆಂಗುದ್ದಾವ, ನೀರು ಬಿಡೋ ಅಂಥ ಅವಶ್ಯಕತೆಯೇ ಇಲ್ಲ ನೋಡ್ರಿ. ಹಂದಿ ಕಾಡಂದಿ. ಒಂದೇನು ಗೊತ್ತಾ, ಈ ತೋಟದಲ್ಲಿ ನೋಡ್ರಿ ಕಲ್ಯಾಣಿ ಐತೆ ಗೈಸ್. ಇದನ್ನ ಮುಚ್ಚಿಸ್ಬೇಕು, ಮುಚ್ಚಿಸಿದ್ರೆ ನಮಗೆ ನೀರು ನಿಲ್ಲಲ್ಲ, ಆಮೇಲೆ ತೋಟಕ್ಕೆ ನೀರಿಲ್ದಂಗೆ ಆಗುತ್ತೆ ನೋಡ್ರಿ. ಕಲ್ಯಾಣಿ ಐತಿ, ಅದಕ್ಕೆ ಈ ತೋಟದಲ್ಲಿ ಮಳೆ ಬಂದರೆ ನೀರೇ ಹೋಗಲ್ಲ, ಸಾವು. ಮನೆ ಹೊರಟಿದೆ, ನಮ್ಮ ಅಜ್ಜಿ ಇದ್ದಿದ್ದು ಇಲ್ಲಿ ಕಾಯಿ ಇಕ್ಕಿದ್ದೀನಿ ಅಂತ, ಎಲ್ಲಿ ಅಂತ ಗೊತ್ತಿಲ್ಲ ನನಗೆ. ತಗೊಂಡು ನೋಡ್ರಿ, ಇಲ್ಲಿದ್ದರೆ ಈ ಥರ ಅಂದರೆ ಒಂದೊಂದು ಕಾಯಿಗೂ ಬೆಲೆ ಇರ್ತೈತಿ. ನಾವು ಬೆಂಗಳೂರಲ್ಲಿದ್ದರೆ ಬೆಂಗಳೂರು ಲೈಫ್ ಇಲ್ಲೇ ಲೈಫ್ ಗೈಸ್. ನೋಡೋಣ, ಇಲ್ಲೆಲ್ಲ ಗರಿ ಅಡಿಯಾಗಿ ಇಕ್ಕಿರ್ಬೇಕು. ಇಕ್ಕಿದ್ರೆ ಇಲ್ಲಿದೆ, ತಗೊಂಡು ಹೋಗ್ಬೇಕು. ಏನೋ ಇದ್ದೋ ಗೈಸ್ ನೋಡ್ರಿ, ಎಲ್ಲ ಕಾಯವೇ ಎದ್ಕೊಂಡು ಹೋಗೋಣ. ನೋಡ್ರಿ ಇದೇ ಬೋರು, ನಾನು ಅಲ್ಲಿಂದ ಝೂಮ್ ಆಗಿ ತೋರಿಸಿದ್ನಲ್ಲ, ಇದೇ ಬೋರ್. ನಾವು ಅಣ್ಣಾರ್ದು, ನಮ್ಮದು ಇದು ನಮ್ಮ ಅಣ್ಣಾರ್ದು ಹೊಲ, ಆ ಕಡೆ ನಮ್ಮದು ಹೊಲ, ಆ ಕಡೆದು ನಾನು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ನಮ್ಮ ಅಪ್ಪಾಜಿ ಇದನ್ನು ಮೋಟ್ರ್ ಹಾಕು ಅಂತ ಹೇಳ್ತೀನಿ, ತೋಟದಲ್ಲಿದ್ದೀನಿ ಅಂತೇಳಿ. ಅದಕ್ಕೆ ಇವಾಗ ಹಾಕ್ಕೊಂಡು ನಮ್ಮಪ್ಪ ಊಟ ಮಾಡಿಲ್ಲ ಇನ್ನು, ಅದಕ್ಕೆ ಇವಾಗ ಹೋಗಿ ಹೊಲಕ್ಕೆ ಹೋಗಿ ಹೇಳ್ತೀನಿ ಬರ್ರಿ ಏನು ಮಾಡ್ತೀನಿ ಅಂತ. ನೋಡ್ರಿ ಹೆಂಗೆ ಗಾಯ್ಸ್, ಇದೊಂದು ರೋದನೆ ಗಾಯ್ಸ್, ಸಾವು. ನೋಡ್ರಿ ಈಗಿನ್ನೂ ಜಸ್ಟ್ ಮೋಟ್ರ್ ಹಾಕೋದನ್ನ ನಿಮಗೆ ಕಾಣಂಗೆ ಮೋಟ್ರ್ ಹಾಕಿ ಅಲೆ ಅರ್ಧ ದೂರಕ್ಕೆ ಹೋಗಿದೆ, ಮತ್ತೆ ಅಲೆ ಕರೆಂಟ್ ಹೋಯ್ತಂದೆ. ಅದಕ್ಕೆ ಆನ್ ಮಾಡೋಕ್ಕೆ ಬಂದಿದ್ದೀನಿ, ವೆಯ್ಟ್ ಮಾಡ್ತಾಯಿದ್ದೀನಿ, ಬರ್ತಾ ಇಲ್ಲ. ನಾನು ಹೇಳ್ತೀನಿ ಆಟ ಸ್ವಿಚ್ ಹಾಕ್ರಿ ಅಂತ. ನಮ್ಮ ಮನೆ ಅಲ್ಲ, ನಮ್ಮ ಅಣ್ಣವ್ರ ಮನೆಗೆ ಅದು ಏನೋ ಆಗ್ಬಿಡ್ತೈತೆ ಅಂತ ಅವ್ರ ಭಯಕ್ಕೆ ಆಗ್ತಾಯಿಲ್ಲ ಗೈಸ್. ತಲೆ ತಿಂತವ್ರು ಈಗ. ನೋಡ್ರಿ, ಅಲ್ಲಿ ದಾಳಂಬರೆಯಿಂದ ಇಲ್ಲಿ ಬರೋಕ್ಕೆ ಏನಿಲ್ಲ ಅಂದರೂ ಇಷ್ಟು 1 ಕಿಲೋಮೀಟ್ರ್ ಹತ್ರ ಆಗಬೇಕು. ಸುಮ್ಮನೆ ಪೆಟ್ರೋಲ್ ವೇಸ್ಟ, ಹೇಳಿದ್ರೆ ಕೇಳಲ್ಲ. ಅದಕ್ಕೆ ಹೇಳೋದು, ನಮ್ಮ ಮಾತು ಕೇಳ್ರಿ ಅಂತ ನೀವು. ನೋಡೋಣ ಕರೆಂಟ್ ಎಷ್ಟೊತ್ತಿಗೆ ಬರ್ತೈತಿ, ಬರ್ತಾನೆ ಇಲ್ಲ, ಸಾವಾದ್ರದು. ಮೋಟ್ರ್ ಹಾಕೊಂಬಿಟ್ಟು ಅಲ್ಲಿಗೆ ಹೋಗೋಣ. ದನ ಮೇಯ್ಸಕ್ಕೆ ಬಂದಿದ್ದೀನಿ ನೋಡ್ರಿ, ಇನ್ನೊಂದು ಗೇಡಿಲ್ಲ ಐತಿ.
ಆಮೇಲೆ ತೋರಿಸ್ತೀನಿ ತಡ್ರಿ. ಇಲ್ಲಿ ನೋಡ್ರಿ ಪವರ್ ಬ್ಯಾಂಕು, ಚಪ್ಪಲಿ, ಸುಮ್ಮನೆ ಒಂದು ಕೂತಿದ್ದೀನಿ. ಚಾರ್ಜ್ ಬೇರೆ ಇಲ್ಲ ಗೈಸ್. ನೋಡ್ರಿ ಹೆಂಗೆ ಮಾಡಿದ್ದೀನಿ. ಬಗ್ಗಲ್ಲ ಕೈ ಬಿಟ್ಟು ಮಾಡ್ಯಾರ ಅದು ನೋಡ್ರಿ. ಹಿಂಗೆ ಮುಷ್ಣಿ ಎತ್ತಾಕೆ ಬರಬಾರ್ದು. ಉಂಡ್ಕೊಂತೈತೆ ಹಾಲೆಲ್ಲ. ಸಂಜೆಗೆ ಪಾಪ ಕರಿ ಹಾಲಿಲ್ದಂಗೆ ಆಗ್ತೈತಿ. ಅದಕ್ಕೆ ನಮ್ಮಮ್ಮ ಅನ್ನ ಮಾಡೈತಿ. ಮುದ್ದೆ 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 ಊಟ ಮಾಡಿ ಇವಾಗ ಅನ್ನ ಊಟ ಮಾಡ್ತಾಯಿದ್ದೀನಿ. ಈ ಥರ ಮೊಸರು ತಿಂದು ಭಾಳ ದಿವಸ ಆಯಿತು. ನಿಜವಾಗ್ಲು ಗಾಯ್ಸ್, ಬೆಂಗಳೂರ ಈ ಥರ ಮೊಸರು, ನನ್ನ ಪ್ಯಾಕೆಟ್ ಮೊಸರು ಗೊತ್ತಲ್ಲ ನೋಡ್ರಿ. ಹಿಂಗೆ ಮೊಸರು ತೋರ್ಸಮ್ಮ. ಮೊಸರು ತೋರಿಸ್ತೀನಿ ತಡ್ರಿ, ಗಟ್ಟಿ ಮೊಸರು ತೋರ್ಸಮ್ಮ. ನಮ್ಮ ನೋಡ್ರಿ ಈ ವಿಡಿಯೋ ಆನ್ ಮಾಡ್ಯಾರ ಏನು ಮಾತಾ ಒಂದು ಸ್ಕ್ಯಾಮ್ ಇದೆ ಅಲ್ಲ, ಸ್ಕ್ಯಾಮ್ ಮಾಡ್ಕೊಂಡಿದ್ದೀನಿ ನೋಡ್ರಿ. ಇದು ಪ್ಯೂರ್ ಮೊಸರು ಅಂತ. ಟ್ಯಾಕ್ಸ್ ಆಗ್ತಿಂತ ಹೋಗೋದ್ರೊಳಗೆ ಏನೋ ಟ್ಯಾಕ್ಸ್. ಆಯ್ತು ಊಟ ಮಾಡ್ಕೊಂಡು ರೌಂಡ್ ಹೋಗ್ಬೇಕು. ಟ್ಯಾಕ್ಸ್ ಹಾಕ್ತೀನಿ ನೋಡ್ರಿ. ಇವಾಗ ವಾಚ್ ಕೊಡಿಸ್ತೀಯಾ ಇಲ್ಲ ಹೆಡ್ಫೋನ್ ಕೊಡಿಸ್ತೀಯಾ? ಮುಂದೆ ವರ್ಷಕ್ಕಂದೆ ಇವಾಗ ಬೇಕಾಗಿರೋದು ಗಾಯ್ಸ್. ಇವಾಗ ನೋಡ್ರಿ ಇಷ್ಟೇ ಮಗನ ಮೇಲೆ ಪ್ರೀತಿ ಇದ್ದಿದ್ರೆ ಬಾಯಾರಿಸಿದ ತಕ್ಷಣ ನೀರು ಕುಡಿಯೋಕ್ಕಾಗಲ್ಲ ಗೊತ್ತು. ಇನ್ನು 3 ದಿವಸ ಬಿಟ್ಕೊಂಡೆ ಗಾಯ್ಸ್ ಬರೋದು. ವಾಚ್ ತರಿಸೋಣ, ಬುಕ್ ಮಾಡೋಣ ಇವಾಗ ಪಕ್ಕ. ಆಯ್ತು ಊಟ ಮಾಡ್ತೀನಿ ಗಾಯ್ಸ್. ನಿನ್ನೆ ಹೋದ ನಮ್ಮ ಅಕ್ಕ ಮನೆಗೆ ಹೋಗ್ತೇವೆ. ನಮ್ಮ ಅಕ್ಕ ಮನೆಗೆ ನೋಡೋಣ ಯಾರ್ಯಾರು ಅವ್ರು ಬರೀ 2 days ಆಯ್ತು ಅಂತ. ನಿನ್ನೆ ಬಂದಿದ್ದೆ ಬಟ್ ಬಂದೆ. ಆಯ್ತು ನಮ್ಮ ಅಕ್ಕ ಮನೆಗೆ ಬಂದೀನಿ. ನಮ್ಮ ಅಕ್ಕ ಮನೆಗೆ ನೋಡ್ರಿ ಪಾನಿ ಬಿಡ್ಡಿ ಅವ್ರನ್ನ. ಏನಜ್ಜೆ ಏನು ಹೇಳು ನಂಗೂ ಕಂಡ ಇಡಿ. ಆಯ್ತು ನಮ್ಮ ಅಕ್ಕ ಮನೆಗೆ ಬಂದೀವಿ ನೋಡ್ರಿ. ನಮ್ಮ ಅಕ್ಕ ಮನೆಗೆ ಮುಚ್ಕೊಂತವಳೆ ಎಲ್ಲ. ನಮ್ಮ ಅಕ್ಕ ಮನೆಗೆ ಇವಳಿಗೆ ಹುಷಾರಿಲ್ಲ ಅಂತ ಗಾಯ್ಸ್. ಇವಳಿಗೆ ಏನಾಗಿದೆ? ಏನಾಗೈತೆ ಹೇಳಿ ನೋಡ್ರಿ ಹೆಂಗಾಗವಳೆ. ಮಖ ಮುಚ್ಕೊಂತಾರ ಗಾಯ್ಸ್ ನೋಡ್ರಿ. ಅದೇ ಮಾತಾಡೋ ಜಾಸ್ತಿ ಆಯನ್ನು ನೋಡ್ರಿ. ಕಂಟೆಂಟ್ ಗಾಯ್ಸ್ ಇದೆಲ್ಲ ನೋಡ್ರಿ. ಮಕ್ಕ ಮನೆ ನೋಡ್ರು ಇವರೇ ಹೇಳು. ಸೀರಿಯಲ್ ಬರೀ ಇಂಥದೆಯ ನೋಡ್ರಿ. ನಮ್ಮ ಫೋನ್ ಇಟ್ಕೊಂಬಂದು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವಾಗ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಲ್ಲ ನೋಡ್ರಿ ಯಾರಿಲ್ಲ ಗಾಯ್ಸ್. ಫೈನಲಿ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೀನ್ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ ಸಿಗ್ತೀನಿ ಗಾಯ್ಸ್. ನಾಳೆ ವ್ಲಾಗಲ್ಲಿ ಬಾಯ್. ಇದು 2 ದಿವಸದಿಂದ ನಾನು ವ್ಲಾಗ್ ಏನು ಮಾಡೋದೇ ಹೇಳ್ತಾ ಇಲ್ಲ. ಅದಕ್ಕೋಸ್ಕರ ಮತ್ತೊಂದು ಸಲ ಹೇಳ್ತಿದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೀನ್ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ ಸಿಗ್ತೀನಿ. ಬಾಯ್. खत्म. बाय बाय, टाटा, गुड बाय, गया.